ಡಿ.ಕೆ. ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ಅಜ್ಜಯ್ಯನವರ ಆಶೀರ್ವಾದವಿಲ್ಲದೇನೆ ಡಿ.ಕೆ. ಶಿವಕುಮಾರ್ ಒಂದು ಹೆಜ್ಜೆಯನ್ನು ಕೂಡ ಕಿತ್ತು ಮುಂದಿಡೋದಿಲ್ಲ. ಯಾವಾಗ CLP ನಾಯಕರಾಗಿ ಅವಿರೋಧವಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆದ್ರಲ್ಲ, ಮತ್ತೊಮ್ಮೆ ಅಜ್ಜಯ್ಯನವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಫ್ಯಾಮಿಲಿ ಸಮೇತ ಹೋಗಿ. ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಅತಿ ಸರಳ ಕಾರ್ಯಕ್ರಮಕ್ಕೆ ನಿರ್ಧಾರ ಆಗಿದೆ. ಅದಕ್ಕೆ ಅಜ್ಜಯ್ಯನವರ ಸೂಚನೆ ಕಾರಣ ಅನ್ನೋದು ಗೊತ್ತಾಗಿದೆ. ಪದಗ್ರಹಣಕ್ಕೆ ಹೆಚ್ಚು ಜನರನ್ನು ಸೇರಿಸುವುದಕ್ಕೆ ನಿರ್ಧಾರ ಆಗಿತ್ತು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಲಕ್ಷ ಸಂಖ್ಯೆಯಲ್ಲಿ ಸೇರೋದಕ್ಕೆ ಪ್ಲಾನ್ ಆಗಿತ್ತು. ಬಟ್ ಈಗ ಲೋಕಭವನಕ್ಕೆ ಶಿಫ್ಟ್ ಆಗಿದೆ, ಗ್ಲಾಸ್ ಹೌಸ್ಗೆ ಶಿಫ್ಟ್ ಆಗಿದೆ. ಹಾಗಾಗಿ 300 ಬಸ್ಸು ಕುಣಿಗಲ್ನಿಂದಲೇ ಕ್ಯಾನ್ಸಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ ಶಾಸಕರು, ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿಕರು ಆಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು ಮಾತನಾಡಿದ್ದಾರೆ. ಜೂನ್ 3ನೇ ತಾರೀಕು 4:05 ರಾಜಭವನದಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದಂಥದ್ದು ಕಾರ್ಯಕ್ರಮ ಇದೆ. ಭಾಳಷ್ಟು ಜನ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಂದ ಒಡಗೂಡಿ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಭಾಳಷ್ಟು ಜನ ನನಗೂ ಸಹ ಕಾಲ್ ಮಾಡ್ತಾಯಿದ್ದಾರೆ. ಯಾವ ರೀತಿ ಮಾಡ್ತಾರೆ ನೋಡಬೇಕು. ಅಷ್ಟು ಜನ ಈಗ ರಾಜಭವನದಲ್ಲಿ ಅಷ್ಟು ಜನ ಆಗಲಿಕ್ಕಿಲ್ಲ. ಒಂದೇನಂತ ಅಂದರೆ ಈಗಿನ ಏನು ನಾವು ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸಸ್ಸು, ಇದರ ಆಸ್ಟೆರಿಟಿ ಮೆಷರ್ಸು ಎಲ್ಲ ಭಾಳಷ್ಟು ಮಿತ ಬಳಕೆ ಮಾಡ್ಕೋಬೇಕು ಅಂಥೇಳಿ ನನ್ನ ತಾಲೂಕಲ್ಲೇ ಸುಮಾರು 25,000 ಜನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ. ಒಂದು 300 ಬಸ್ ಬುಕ್ ಮಾಡಿಬಿಟ್ಟಿದೆ. ಈಗ ಅದ್ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಷರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಸುಮ್ಮನೆ ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಒಂದು. ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ ಹೇಳಿ ಟ್ರಾಫಿಕ್ಕಿಂದ ಹಿಡಿದು ಎಲ್ಲ ಥರನೂ ಭಾಳ ಸೂಕ್ಷ್ಮತೆಯಲ್ಲಿ ಈ ಕಾರ್ಯಕ್ರಮನ ಯಾರಿಗೂ ತೊಂದರೆ ಆಗ್ದಲ್ಲ ಯಾವ ರೀತಿ ಕನ್ವೆನ್ಷನಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಅದರೆಲ್ಲ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾರೆ. ಎಲ್ಲರೂ ನಮಗೆ ರಾಹುಲ್ ಗಾಂಧಿ ಸಾಹೇಬರು ಭಾಳಷ್ಟು ಮುಖ್ಯವಾದಂಥ ಅಂಶ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಳಷ್ಟು ಮುಖ್ಯವಾದ ಅಂಶ. ಎಲ್ಲರನ್ನೂ ಇನ್ವೈಟ್ ಬರ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಇದು ಕುಣಿಗಲ್ ಶಾಸಕರಾದಂತಹ ರಂಗನಾಥ್ ಅವರ ಮಾತು. ತುಂಬ ಸರಳವಾಗಿ, ಆಡಂಬರವಿಲ್ಲದೆ, ಅದ್ಧೂರಿತನವಿಲ್ಲದೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿರ್ಧರಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೋಕಭವನದಲ್ಲಿ ಕಾರ್ಯಕ್ರಮವಾಗ್ತಾ ಇರುವಂತಹ ಕಾರಣಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಪಾಸ್ ಇದ್ದವರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಹಾಗಾಗಿ ತುಂಬ ಸರಳವಾಗಿ ಪ್ರಮಾಣ ವಚನದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಈಗ ನಿರ್ಧರಿಸಲಾಗಿದೆ.